ಪರಮಪೂಜ್ಯರಾದ ವಿಶ್ವೇಶತೀರ್ಥ ಶ್ರೀಪಾದರಿಂದ ಜ್ಞಾನಸುಧಾಕರನೆಂದು ಅಭಿನಂದಿಸಲ್ಪಟ್ಟ ಈ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳ ನಿರ್ಮಾತೃ ಸುಧಾಕರ ಶೆಟ್ಟಿಯವರು ಪ್ರೀತಿಯಿಂದ ಮಾತುಗಳನ್ನೇ ತೋರಣವಾಗಿಸಿ ನಿಮ್ಮನ್ನು ಸ್ವಾಗತಿಸ್ತಾರೆ. ಪ್ರಾಸ್ತಾವಿಕ ನುಡಿಗಳನ್ನು ಆಡುತ್ತಾರೆ. ಕೇಳಿಸಿಕೊಳ್ಳೋಣ. ಪದ್ಮನಗರದ ಕ್ಷೇತ್ರ ಅಧಿಪತಿ ಶ್ರೀ ಮಹಾಗಣಪತಿ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು, ಜನ್ಮ ಕೊಟ್ಟಂತಹ ತಂದೆ ತಾಯಿಯನ್ನು ಸ್ಮರಿಸಿಕೊಂಡು, ನನ್ನ ಬದುಕಿನಲ್ಲಿ ಪ್ರಾರಂಭದ 16 ವರ್ಷ ಅನ್ನದಾತರಾಗಿದ್ದಂಥ ವಿನಯ್ ಹೆಗ್ಡೆಯವರನ್ನು ಸ್ಮರಿಸಿಕೊಂಡು, ಭಗವತ್ ಸ್ವರೂಪಿಯಾಗಿ ಇವತ್ತು ಪ್ರತಿಷ್ಠೆ ಮಾಡಿದಂಥ ಭಗವತ್ ಸ್ವರೂಪಿ ಅಂತ ನಂಬಿದಂಥ ಪೂರ್ವಾಶ್ರಮ ನಮ್ಮಲ್ಲೇ ಇರುವಂಥ ಸ್ವಾಮೀಜಿಗಳ ಪಾದಕ್ಕೆ ಕೈ ಮುಗಿದುಕೊಂಡು, ವೇದಿಕೆಯ ಮೇಲಿರುವ ಮತ್ತು ವೇದಿಕೆಯ ಕೆಳಗೆ ಇರುವ ಎಲ್ಲ ಸಜ್ಜನ, ವಿದ್ಯಾಭಿಮಾನಿ, ದೈವಾಭಿಮಾನಿ, ದೇವರ ಅಭಿಮಾನಿ ಬಂಧುಗಳೇ, ನಾನು ನನ್ನ ಬದುಕಿನಲ್ಲಿ ಇದೆಲ್ಲ ಆಗುತ್ತೆ ಅಂತ ಎಣಿಸಿಕೊಂಡಿರಲಿಲ್ಲ. ಬಹುಶಃ ಪಪ್ಪ ಅಮ್ಮ ಮಾಡಿದ ಕಷ್ಟದ ಜೀವನದ ಫಲವೋ ಏನೋ 4 ಸಾಲುಗಳನ್ನು ನಿಮ್ಮ ಎದುರಿಗೆ ಬಂದು ಮಾತಾಡುವಷ್ಟು ಭಗವಂತ ನಮಗೆ ಶಕ್ತಿಯನ್ನು ಕರುಣಿಸಿದ್ದಾನೆ. ಇದು ಆಡಂಬರದ ದೇವಸ್ಥಾನ ಅಲ್ಲ, ಇದೊಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಿದಂಥ ಶಾಲೆ ಅಲ್ಲ. ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಗಳು 2013ರಲ್ಲಿ ನಮ್ಮ ಗಣಿತ ನಗರದಲ್ಲಿ ಇಂಥ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಿದ್ರು. ಸ್ವಾಮೀಜಿಯವರೇ, ಭಗವಂತನೇ ನಿಮ್ಮ ಮೂಲಕ ನನಗೆ ಆಶೀರ್ವಾದ ಮಾಡಿದ ಅಂತ ಅನ್ನಿಸ್ತದೆ. ಜ್ಞಾನಸುಧ ಬೆಳೆಯಿತು, ಒಂದಷ್ಟು ಮಂದಿಗೆ ಆಸರೆ ಆಯಿತು, ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಆ ಗಣಪತಿ ಆಶೀರ್ವಾದ ಮತ್ತು ಅವರ ಮುಖೇನ ನಿಮ್ಮ ಭಗವತ್ ಸ್ವರೂಪಿ ಆಶೀರ್ವಾದ ನಮ್ಮನ್ನು ಇಲ್ಲಿ ತನಕ ತಂದು ಊರಿಗೆ ತಂತು. ನಾನು ಹುಟ್ಟಿದ ಊರಿನಲ್ಲಿ ಇವತ್ತು ಒಂದು ಗಣಪತಿಯ ಪ್ರತಿಷ್ಠೆ ಆಗಿದೆ. ನನ್ನ ಬದುಕು ಪಾವನ ಆಗಿದೆ, ನನ್ನ ಊರಿನ ಎಲ್ಲರ ಬದುಕು ಪಾವನ ಆಗಿದೆ ಅಂತ ನಾನು ಪ್ರಪ್ರಥಮವಾಗಿ ಹೇಳಿಕೊಂಡು, ನಿಮ್ಮ ಪಾದಸ್ಪರ್ಶ ಈ ಮಣ್ಣಿಗೆ ಆಗಿ ನೀವು ಆಶೀರ್ವಾದ ಮಾಡಿ, ಇಲ್ಲಿ ಬರುವಂಥ ಭಕ್ತಾದಿಗಳು ಮತ್ತು ಇಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು, ಬರೀ ಈ ಶಾಲೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಲ್ಲ, ನಮ್ಮ ದೇಶದಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಅವರೆಲ್ಲ ನಮ್ಮ ದೇಶದ ಭಾಳ ದೊಡ್ಡ ಆಸ್ತಿಯಾಗಿ ದೇಶವನ್ನು ವಿಜೃಂಭಣೆಯ ಕಡೆಗೆ ಕೊಂಡೋಗಲಿ ಅನ್ನುವಂಥ ಆಶೀರ್ವಾದವನ್ನು ತಾವು ಮಾಡಬೇಕು. ನನ್ನ ನಂತರವೂ ಕೂಡ ಈ ಸಂಸ್ಥೆಗಳು ಸಮಾಜಮುಖಿಯಾಗಿ ಹೋಗಬೇಕು ಅಂತ ಆಶೀರ್ವಾದ ಮಾಡಬೇಕು ಅಂತ ಹೇಳಿಕೊಂಡು, ಸಮಸ್ತ ಅಜಕಾರಿನ ಬಂಧುಗಳ ಪರವಾಗಿ ಮತ್ತು ಜ್ಞಾನಸುಧಾ ಕುಟುಂಬದ ಪರವಾಗಿ ತಮ್ಮನ್ನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಮೀಜಿ ಇವತ್ತಿನ ಅಧ್ಯಕ್ಷತೆ ವಹಿಸಿಕೊಂಡವರು, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಈಗಾಗಲೇ ಸಮಯ ಹೆಚ್ಚಾಗಿರುವುದರಿಂದ ನಾನು ಚುಟುಕಾಗಿ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಯಾಕಂತೇಳಿದರೆ ವೇದಿಕೆಯ ಮೇಲೆ ಇರುವಷ್ಟೇ ಗಣ್ಯರು ಕೆಳಗೆ ಕೂಡ ಇದ್ದಾರೆ. ಇದು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಕೆಳಗೆ ಅನ್ನುವ ಅರ್ಥೈಸುವುದಲ್ಲ. ಇವತ್ತಿನ ಈ ಮಣ್ಣಿನ ಪ್ರಥಮ ವೇದಿಕೆ ಇದು. ಆದ್ದರಿಂದ ಗುರುವರ್ಯರನ್ನು ಮುಂದಿಟ್ಟುಕೊಂಡು, ಶಿಕ್ಷಣ ಸಂಸ್ಥೆಗಳ ವ್ಯಕ್ತಿಗಳನ್ನು ಮುಂದಿಟ್ಟುಕೊಂಡು, ರಾಜಕೀಯವಾಗಿಯೂ ಬೆಳೆದವರನ್ನು ಮುಂದಿಟ್ಟುಕೊಂಡು, ಈ ಊರಿನ ಡಾಕ್ಟರ್ಗಳನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮ ನಡೆಯುತ್ತದೆ. ಜೊತೆಗೆ ನಮ್ಮೊಟ್ಟಿಗೆ ಜಗದೀಶ್ ಕಾರಂತರು ಸೇರಿಕೊಂಡಿದ್ದಾರೆ. ಇದು ಕೂಡ ನನ್ನ ಬದುಕಿನ ಭಾಳ ದೊಡ್ಡ ಒಂದು ಭಾಗ್ಯ ಅಂತ ಹೇಳಿಕೊಂಡು, ಸುನಿಲ್ ಕುಮಾರ್ ಅವರ ಬಗ್ಗೆ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ನನ್ನ ಮೊದಲಿನ ದೇವಸ್ಥಾನಕ್ಕೂ ಕೂಡ ಶಿಲಾನ್ಯಾಸಕ್ಕೆ 5:30 ಗಂಟೆಗೆ ಬಂದು ಆ ದೇವಸ್ಥಾನವನ್ನು ಕಟ್ಟುವಲ್ಲಿ ನಮ್ಮೊಟ್ಟಿಗೆ ನಿಂತವರವರು. ವಿಧಾನಸಭೆಯಲ್ಲಿರ್ಬೋದು, ಎಲ್ಲಿ ಇರ್ಬೋದು, ಒಂದು ಪ್ರಬುದ್ಧವಾಗಿ ಮಾತಾಡುವವರು. ಕನ್ನಡದಲ್ಲಿ ತಪ್ಪುಗಳನ್ನು ಭಾಳ ಕಡಿಮೆ ಗುರುತಿಸುವುದು ನಾವು. ಸುನಿಲ್ ಕುಮಾರ್ ಅವರ ಬಗ್ಗೆ ನಾನು ದೇವರಲ್ಲಿ ಏನೋ ಬೇಡಿಕೊಂಡಿದ್ದೇನೆ, ಸ್ವಾಮೀಜಿಯವರಲ್ಲಿಯೂ ಕೇಳಿಕೊಂಡಿದ್ದೇನೆ. ಬಹುಶಃ ನಾನು ಬೇಡಿಕೊಂಡದ್ದಕ್ಕಿಂತಲೂ ಜಾಸ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಆದ್ದರಿಂದ ಸುನಿಲ್ ಕುಮಾರರಿಗೂ ಕೂಡ ನಾನು ಬೇಡಿಕೊಂಡದ್ದಕ್ಕಿಂತ ಜಾಸ್ತಿ ಸಿಗಲಿ ಅಂತ ಹೇಳಿಕೊಂಡು ಅವರನ್ನು ಈ ಸಭೆಗೆ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನನ್ನ ಬದುಕಿನಲ್ಲಿ 2 ವ್ಯಕ್ತಿಗಳು, ಭಾಳ ಶ್ರೇಷ್ಠ ವ್ಯಕ್ತಿಗಳು ನನ್ನ ಬದುಕಿನಲ್ಲಿ ಸಿಕ್ಕಿದ್ರು. ಅಪ್ಪ ಅಮ್ಮನನ್ನು ಹೊರತುಪಡಿಸಿದರೆ ನಂತರದ ನನ್ನ ಬದುಕಿನಲ್ಲಿ ನನಗೆ ಭಾಳ ದೊಡ್ಡ ಮಾರ್ಗದರ್ಶಕರಾಗಿ ಸಿಕ್ಕಿದ್ದು ಜಸ್ಟಿಸ್ ಕೆ ಎಸ್ ಹೆಗ್ಡೆ ಅವರ ಸಿದ್ಧಾಂತ
ಮತ್ತು ವಿನಯ್ ಹೆಗ್ಡೆ ಅವರ 10-15 ವರ್ಷದ ಅನ್ನ ನೀಡಿದಂಥ ದೊಡ್ಡ ಅನ್ನದಾತನ ಒಂದು ಬಹಳ ದೊಡ್ಡ ಮನಸ್ಸು. ಅದರ ಜೊತೆಯಲ್ಲಿ ನನಗೆ ಸಿಕ್ಕಿದವರು ಡಾಕ್ಟರ್ ಆಳ್ವರು. ಬಹುಶಃ ಡಾಕ್ಟರ್ ಆಳ್ವರಿಗೆ ಯಾವ ಶಬ್ದಗಳು ಸಾಕಾಗಲಿಕ್ಕಿಲ್ಲ. ಅವರೊಂದು ಸವ್ಯಸಾಚಿ, ಅವರೊಂದು ಸಂಬಂಧವನ್ನು ಬೆಳೆಸುವಂಥ ಬಹಳ ದೊಡ್ಡ ಕೊಂಡಿ, ಬಹಳ ದೊಡ್ಡ ಸೇತುವೆ. ಅವರಂಥವರು ನನ್ನ ಜೀವಿತ ಕಾಲದಲ್ಲಿ ಸಿಕ್ಕಿದ್ರಲ್ಲ ಅನ್ನೋದು ಬಹಳ ದೊಡ್ಡ ನನ್ನ ಬದುಕಿನ ಒಂದು ಸಂತೋಷದ ಕ್ಷಣ. ಆಳ್ವರು ಬಹುಶಃ ನನ್ನನ್ನು ಯಾವತ್ತೂ ಉದ್ಯೋಗಿಯಾಗಿ ನೋಡಿಕೊಂಡಿಲ್ಲ. ಅವರು ನನ್ನನ್ನು ಯಾವತ್ತೂ ಕೂಡ ಒಬ್ಬ ಅವರ ಸಂಸ್ಥೆಯಲ್ಲಿ ಉದ್ಯೋಗ ಮಾಡುವ ಅಂತ ತಿಳ್ಕೊಳ್ಳಿಲ್ಲ. ಭಾಳ ಕಲ್ತಿದ್ದೇನೆ, ತುಂಬ ಕಲ್ತಿದ್ದೇನೆ ಅವರಿಂದ. ಇವತ್ತು ತಾವು ಬಂದಿದ್ದೀರಿ, ನಿಮ್ಮ ಪಾದಸ್ಪರ್ಶ ನನ್ನ ಪಪ್ಪ ಅಮ್ಮನ ಪಾದಸ್ಪರ್ಶದಷ್ಟೇ ನನಗೆ ಸಂತೋಷವನ್ನು ತಂದಿದೆ ಅಂತ ಹೇಳಿಕೊಂಡು ನಿಮ್ಮನ್ನು ಈ ಸಭೆಗೆ ಸ್ವಾಗತಿಸ್ತೇನೆ. ಅಭಯಚಂದ್ರರು ಭಾಳ ಹತ್ತಿರ ನನಗೆ, ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. 2-3 ಕಾರಣಕ್ಕೆ ಭಾಳ ಹತ್ತಿರ ಅವರು. ಅವರ ಮಗನೂ ನನ್ನ ಜೊತೆ ಕಲ್ತಿದ್ದ. ಅಭಯಣ್ಣ ನನಗೆ ಭಾಳ, ನಾನು ಅಭಯಣ್ಣ ಅಂತಲೇ ಕರೆಯುವುದು. ರಾಜಕೀಯ ನೆಲೆಯಲ್ಲಿ ಸಚಿವರು ಅನ್ನೋದಕ್ಕಿಂತಲೂ ನನಗೆ ಹೃದಯ ಶ್ರೀಮಂತಿಕೆಯಲ್ಲಿ ಅವರನ್ನು ಮತ್ತು ನಾನು ನಮ್ಮ ಶಿವರಾಮಣ್ಣನನ್ನು ಒಟ್ಟಿಗೆ ನೋಡಿದ್ದೇನೆ. ಅವರು ಭಾಳ ಗಳಸ್ಯ ಕಂಠಸ್ಯ ಮಿತ್ರರು. ಆದ್ದರಿಂದ ನನಗೆ ಅಭಯಣ್ಣನ ಒಂದು ಸಾಮೀಪ್ಯ ಸಿಕ್ಕಿತು. ಅಭಯಣ್ಣ, ಇವತ್ತು ಈ ವೇದಿಕೆ ಪ್ರಥಮ ವೇದಿಕೆ, ಆದ್ದರಿಂದ ನೀವು ನಮಗೆ ಸಂತೋಷವನ್ನು ಒಂದಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿಕೊಂಡು ನಿಮ್ಮನ್ನು ಸಭೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಡಾಕ್ಟರ್ ಕೆ ಸಿ ನಾಯಕ್ರವರು 87 ವರ್ಷ ಹೇಳ್ಬೋದು ಅಂತ ಕಾಳ್ತದೆ ಪ್ರಾಯ. ಒಂದು ಸಂಸ್ಥೆಯನ್ನು ಇವತ್ತು ನನಗಿಂತ ಚಂದ ನಡೆಸ್ತಾರೆ ಅವರು. ನನಗೆ ಭಾಳ ವಿಚಿತ್ರ ಆಗೋದು, ನಮಗೆ 60 ಆಗುವಾಗಲೇ ಒಂದು ಏರು ಹತ್ತುವಾಗ ಏದುಸಿರು ಬೀಳ್ತೇವೆ ನಾವು. ಅವರಿಗೆ ಭಗವಂತ 100ರ ತನಕ ಆಯುಷ್ಯ ಕೊಡಲಿ. ಅದನ್ನು ನಮ್ಮ ಗಣಪತಿ ಕೊಟ್ಟರೆ 100ನೇ ಬರ್ತ್ಡೇ ನಾನು ಇಲ್ಲೇ ಮಾಡೋದು ಅವ್ರದ್ದು ಅಂತ ಹೇಳಿಕೊಂಡು ಅವರನ್ನು ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಶಿವರಾಮಣ್ಣ ನನಗೆ ಜಾಗ ಕೊಟ್ಟರು. ಜಾಗ ಕೊಟ್ಟು 9 ತಿಂಗಳಲ್ಲಿ ಈ ಒಂದು ಸ್ವರೂಪ ಮೂಡಿ ಬಂತು. ಇದು ನಾನು ಮಾಡಿದ್ದೇನೆ ಅನ್ನುವಂಥದ್ದು ಯಾವ ಅಹಂಕಾರವೂ ನನಗಿಲ್ಲ. ಇದು ಬಹುಶಃ ಉದ್ಭವವಾಗಿದೆ. ಈ ದೇವಸ್ಥಾನವೂ ಉದ್ಭವವಾಗಿದೆ, ಈ ಶಾಲೆಯೂ ಉದ್ಭವವಾಗಿದೆ. ನನಗೆ ಗೊತ್ತಿಲ್ಲ ಈ 9 ತಿಂಗಳಲ್ಲಿ ಈ ರೀತಿಯ ಒಂದು ಸ್ಟ್ರಕ್ಚರ್ ಬರ್ತದೆ ಅಂಥೇಳಿ. ಬಹುಶಃ ಸಂಕಲ್ಪ ಎಲ್ಲಿ ಶುದ್ಧ ಉಂಟ ಅಲ್ಲಿ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಪ್ರಾಜ್ಞರು ಹೇಳ್ತಾರೆ. ಆದ್ದರಿಂದ ಅದು ಆಗಿದೆ ಅಂತ ಹೇಳಿಕೊಂಡು ನಾನು ನನ್ನ ಹಿರಿಯರಾದ ಶಿವರಾಮ್ ಶೆಟ್ಟರಿಗೆ ಪಾದಮುಟ್ಟಿ ನಮಸ್ಕಾರ ಮಾಡ್ತೇನೆ. ಶಶಿಧರಣ್ಣ ಮತ್ತು ಮಹೇಶ್ ಶೆಟ್ಟಿ ಕುಡುಪಲಾಜೆ ನಾನು ಒಟ್ಟಿಗೆ ಹೇಳೋದವರು. ಒಬ್ಬರು ಬರೋಡದ ಭಾಳ ದೊಡ್ಡ ಉದ್ಯಮಿಗಳು, ಭಾಳ ಬಡತನದಿಂದ ಹೋಗಿ ಇವತ್ತು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಅವರ ಬಗ್ಗೆಯೂ ನಾನು ಹೇಳೋದು ಒಂದಷ್ಟು ಇದ್ದರೂ ಇಷ್ಟೇ ಹೇಳ್ತೇನೆ. ಅವರ ಮಗಳನ್ನು ನಮ್ಮ ಶಾಲೆಯಲ್ಲೇ ಕಲಿಸಿ ಹಾಸ್ಟೆಲ್ನಲ್ಲಿದ್ಲು. ಆದ್ದರಿಂದ ಅವರು ಹೆತ್ತವರು ಕೂಡ ಹೆತ್ತವರ ನೆಲೆಯಲ್ಲಿ, ಸಮಾಜ ಸೇವಕನ ನೆಲೆಯಲ್ಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್ನ ನೆಲೆಯಲ್ಲಿ ಕಷ್ಟದಿಂದ ಹೋಗಿ ಅಪ್ಪ ಅಮ್ಮನ ಆಶೀರ್ವಾದದಲ್ಲಿ ಬೆಳೆದ ನೆಲೆಯಲ್ಲಿ ಶಶಿಧರ್ ಶೆಟ್ಟರನ್ನು ನಾನು ಈ ಸಭೆಗೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಮಹೇಶ್ ಅಣ್ಣ ಮತ್ತು ನನ್ನ ಸಂಬಂಧ ಹಿಂದುತ್ವದ ಮೂಲಕ. ಅವರನ್ನು ನಾನು ಬಿಸ್ನೆಸ್ ಮ್ಯಾನ್ ಆಗಿ ನಾನು ಇಲ್ಲಿ ಕರೆಯಲಿಲ್ಲ. ನನ್ನ ಧರ್ಮ ಅವರ ಧರ್ಮ, ನನ್ನ ಚಿಂತನೆಗಳು ಅವರ ಚಿಂತನೆಗಳು ಬಹುಶಃ ಭಾಳ ಸಾಮೀಪ್ಯವಾಗಿದೆ. ಆ ನೆಲೆಯಲ್ಲಿ ಅವರನ್ನು ಕರೆದಿದ್ದೇನೆ. ಇನ್ನೊಂದು ಕಾರಣ, ಅವರು ಕೂಡ ಒಂದು ಗಣಪತಿ ದೇವಸ್ಥಾನವನ್ನು ಕಟ್ಟಿ ಹೀಗೆ ಪ್ರತಿಷ್ಠಾಪನೆ ಅವರ ಊರಿನಲ್ಲಿ ಮಾಡಿದ್ದಾರೆ. ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಾನು ಮಹೇಶ್ ಅಣ್ಣನಿಗೆ ಭಾಳ ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. MG ಗೌಡ್ರು ಬಳ್ಳಾರಿಯ ಜ್ಞಾನಾಮೃತ ಕಾಲೇಜಿನ ಪ್ರೆಸಿಡೆಂಟ್. ಅವರ ಮಗನೂ ನಮ್ಮಲ್ಲಿ ಕಲ್ತಿದ್ದ. ನಮ್ಮ ಎಲ್ಲ ದೇವಸ್ಥಾನಗಳಿಗೆ ಮತ್ತು ಆಯ್ದ ಜಾಗಗಳಿಗೆ ಬಳ್ಳಾರಿಯಿಂದ ಫ್ರೀಯಾಗಿ ಗ್ರಾನೈಟನ್ನು ಕಳಿಸಿಕೊಡ್ತಾರೆ. ನಮ್ಮ ಕಾರ್ಕಳದ ಗ್ರೌಂಡ್ ನೋಡುವಾಗ ಯಾವತ್ತೂ ನನಗೆ MG ಗೌಡ್ರು ನೆನಪಾಗ್ತಾರೆ. ಫ್ಯಾಮಿಲಿ ಸಮೇತ ಈ ಕಾರ್ಯಕ್ರಮಕ್ಕೆ ಬಳ್ಳಾರಿಯಿಂದ ಬಂದಿದ್ದಾರೆ. MG ಗೌಡ್ರನ್ನು ಮತ್ತು ಅವರ ಕುಟುಂಬವನ್ನು ಭಾಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ನಿಮಗೆ ಉದ್ದಾಯಿತು ಅಂತ ಕಾಣ್ಬೋದು. ಅತಿಥಿ ದೇವೋಭವ. ನಾನು ಆ ಕೆಲಸ ಮಾಡಬೇಕು, ಇಲ್ಲದ್ರೆ ನನ್ನ ಹೃದಯಕ್ಕೆ ಸ್ವಲ್ಪ ನಾನು ವಂಚನೆ ಮಾಡಿದ ಹಾಗೆ ಆಗ್ತದೆ. ಜಗದೀಶ್ ಕಾರಂತರು ಭಾಳ ದೊಡ್ಡ ವ್ಯಕ್ತಿತ್ವ. ಅವರಿಗೆ ನಾನು ಸ್ವಾಗತ ಫಸ್ಟಿಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ, ಅವರು ನನ್ನ ಮನೆಯವರು, ನನ್ನ ಮನೆಯ ಹಿರಿಯ ಸದಸ್ಯ ಅವರು. ಆದ್ದರಿಂದ ಯಾವತ್ತೋ ಹೇಳಿದ್ದೆ ಒಂದು ಕಾರ್ಯಕ್ರಮ ಹೀಗೆ ಇದೆ ಅಂತ. ಅವರು ಬರುವುದಿದ್ದರೆ ನಾನು ಅವರನ್ನು ಗೆಸ್ಟ್ನ ಲಿಸ್ಟ್ನಲ್ಲೇ ಹಾಕ್ತಿದ್ದೆ. ಆದರೆ ಅವರು ಮನೆಯವರಾಗಿ ಬಂದರು. ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ. ಪ್ರಥಮ ಸೋಷಿಯಲ್ ಸರ್ವಿಸ್ ನಮ್ಮ ದೇವಸ್ಥಾನದಿಂದ ಕಾರಂತರ ಮೂಲಕ ಆಗಿದೆ. ಇವತ್ತು ಅದನ್ನು ವೇದಿಕೆಯ ಮೇಲೆ ಮಾಡಬೇಕಾಗಿಲ್ಲ ಅಂತ ಹೇಳಿಕೊಂಡು ಕಾರಂತರನ್ನು ಭಾಳ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಮಲಾಕ್ಷ ನಾಯಕರು ಕಳೆದ 13 ವರ್ಷದಿಂದ ನಮ್ಮ ಗಣಿತ ನಗರ ಭಜನಾ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ.
ತುಂಬ ಸುಂದರವಾಗಿ ಭಜನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ಸಂತೋಷ್ ಕುಮಾರ್ ಶೆಟ್ಟಿಯವರು ಅಜಕಾರಿನ ಒಂದು ಭಾಳ ಒಳ್ಳೆಯ ಡಾಕ್ಟ್ರು. ಎಷ್ಟೋ ಬಡವರಿಗೆ, ಕಿಸೆಯಲ್ಲಿ ಹಣ ಇಲ್ಲದವರಿಗೆ ಎಲ್ಲ ಫ್ರೀಯಾಗಿ ಒಂದು ವೈದ್ಯಕೀಯ ಸೇವೆಯನ್ನು ಕೊಟ್ಟವರು. ನಮ್ಮ ಸಂಸ್ಥೆಯಲ್ಲಿ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ. ನನಗೆ ಭಾಳ ಪ್ರೀತಿಯ ಅಣ್ಣ ಅವರು. ಅವರನ್ನು ಈ ಸಭೆಗೆ ಭಾಳ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಮೊನ್ನೆ ಮೆರವಣಿಗೆಯ ದಿವಸ ನನ್ನ ಜೊತೆ ನನ್ನ ಅಜಕಾರಿನ ಎಷ್ಟೋ ಕ್ರಿಶ್ಚಿಯನ್ ಬಾಂಧವರು ಮತ್ತು ಮುಸ್ಲಿಂ ಬಾಂಧವರು ನನ್ನ ಜೊತೆಗೂಡಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪ್ರತಿ ಮುಸ್ಲಿಂ ಮನೆಗೂ ಕ್ರಿಶ್ಚಿಯನ್ ಮನೆಗೂ ನಾನು ನಮ್ಮ ಶಿಕ್ಷಕರಿಂದ ಮನೆಗೆ ನಾನು ಇನ್ವಿಟೇಷನನ್ನು ಕೊಟ್ಟಿದ್ದೇನೆ. ಅವರು ಕೂಡ ಈ ಸಂಸ್ಥೆಯನ್ನು ಅವರ ಸಂಸ್ಥೆ ಅಂತ ಸ್ವೀಕಾರ ಮಾಡಿದ್ದಾರೆ. ನಾನು ಗಟ್ಟಿ ಧ್ವನಿಯಲ್ಲಿ ಯಾವತ್ತೂ ಹೇಳುವುದುಂಟು, ನಮ್ಮ ಧರ್ಮ ನಮ್ಮ ತಾಯಿ. ನಾವು ನಮ್ಮ ತಾಯಿಯನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಆಗೋದಿಲ್ಲ. ಆದರೆ ಬೇರೆಯವರ ತಾಯಿಯನ್ನು ಗೌರವಿಸುವಂಥ ಭಾಳ ದೊಡ್ಡ ಮನಸ್ಸು ನಮಗಿದೆ. ಬೇರೆ ಧರ್ಮಗಳು ಬೇರೆ ನಮ್ಮ ತಾಯಿಯ ಹಾಗೆ ಇರ್ತಾರೆ. ಆದರೆ ಯಾರು ದೇಶದ ವಿರುದ್ಧ ಇರ್ತಾರ, ಯಾವುದೇ ಮುಲಾಜಿಲ್ಲದೆ ನಾವೆಲ್ಲರೂ ಒಟ್ಟಾಗಿ ಅದನ್ನು ಪ್ರತಿಭಟಿಸುವಂಥ ಗುಣವನ್ನು ನಾವು ಹೊಂದಿರಬೇಕು ಅನ್ನುವಂಥ ಮಾತನ್ನು ಹೇಳಿ ಎಲ್ಲ ನನ್ನ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಬಾಂಧವರಿಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ನನ್ನನ್ನು ಡಾಕ್ಟರ್ ಸುಧಾಕರ್ ಶೆಟ್ಟಿಯಾಗಿ ಮಾಡಿದಂಥ NITK ಡಾಕ್ಟರ್ SM ಹೆಗ್ಡೆ ಅವರು ಕೂತಿದ್ದಾರೆ. ಶಿಷ್ಯನ ಒಂದು ಉನ್ನತಿಯನ್ನು ಬಹುಶಃ ತಂದೆ ತಾಯಿ ಮತ್ತು ಟೀಚರ್ಸ್ ತುಂಬ ಎಂಜಾಯ್ ಮಾಡ್ತಾರೆ. ಅವರಿಗೂ ನಾನು ಸ್ವಾಗತ ಕೊಡ್ತೇನೆ. ನಮ್ಮ ಓಣಿಮಜಲು ಜಗನ್ನಾಥ್ ಶೆಟ್ಟರು ನನ್ನನ್ನು ಪ್ರಾರಂಭದ ಹಂತದಲ್ಲಿ ಬೆಳೆಸಿದವರು. ಅವರ ಸೊಸೆ ಜಯಂತಿ ಮತ್ತು ರಿಟೈರ್ಡ್ IGP ಡೆಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಜಯಾನಂದ ಶೆಟ್ಟಿ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಹೊರಗಡೆ ಬಂದಂಥ ನನ್ನ ಟೀಚರ್ಸ್ ಇದ್ದಾರೆ, ಭುವನಪ್ರಸಾದ್ ಇರ್ಬೋದು, ಶೇಷಪುರ ಇರ್ಬೋದು, ತುಂಬ ಮಂದಿ ಇದ್ದಾರೆ. ಪ್ರತಿಯೊಬ್ಬರ ಹೆಸರನ್ನು ಹೇಳದೆ ನಾನು ಪತ್ರಕರ್ತರನ್ನು, ನನ್ನೆಲ್ಲ ಹಿರಿಯರನ್ನು ಸ್ವಾಗತಿಸಿಕೊಂಡು, ನನ್ನ ಮುದ್ದಾದ ವಿದ್ಯಾರ್ಥಿಗಳಿದ್ದೀರಿ, ನಿಮ್ಮನ್ನು ಈ ಮೌಲ್ಯಗಳನ್ನು ನಿಮ್ಮೊಟ್ಟಿಗೆ ಅಳವಡಿಸಿಕೊಳ್ಳಿ ಅಂತ ಹೇಳಿಕೊಂಡು ಇಲ್ಲೊಂದು ನನ್ನ ಅಮ್ಮನ 100ನೇ ವರ್ಷದ ನೆನಪಿಗೆ 100 ಫ್ಲಾಗ್ ಕಾರ್ಡನ್ನು ಹಾಕಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಸರ್ವೇ ಜನ ಸುಖಿನೋ ಭವಂತು. ಇಂಥದ್ದನ್ನೆಲ್ಲ ಊಟ ಮಾಡುವಾಗ ಸ್ವಲ್ಪ ನೋಡಿಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಇದನ್ನೆಲ್ಲ ಹಾಕಿಕೊಳ್ಳಿ ಅಂತ ಹೇಳಿಕೊಂಡು, ಬರೇ MBBS ಅಥವಾ JEE ಮೇನ್ ಇದು ಮಾತ್ರ ಬದುಕಲ್ಲ. ಗ್ರ್ಯಾಟಿಟ್ಯೂಡ್, ಯಾರು ನಮಗೆ ಜೀವನದಲ್ಲಿ ಕೈ ಎತ್ತಿ ನಡೆಸ್ತಾರ, ವಿನಯ್ ಹೆಗ್ಡೆ ಅಂತವರು, ಅವರನ್ನು ಸ್ಮರಿಸಬೇಕು. ಅವರು ಈ ವೇದಿಕೆಯಲ್ಲಿ ಇರಬೇಕಾಗಿತ್ತು. ಇವತ್ತು ನಾವು ಮಾತ್ರ ನತದ್ರಷ್ಟರು ಕಳ್ಕೊಂಡಿದ್ದೇವೆ. ಅಪ್ಪ ಅಮ್ಮನನ್ನು ಗೌರವಿಸಬೇಕು, ಅದರ ಜೊತೆಯಲ್ಲಿ ಸಮಾಜವನ್ನು ಗೌರವಿಸಬೇಕು. ಈ ವೇದಿಕೆಯಿಂದ ನಾನು ಹೇಳ್ತಾ ಇರೋದು ಇಷ್ಟೇ, ಅಜಕಾರ್ನಲ್ಲಿ ಹುಟ್ಟಿದಂಥ ಎಲ್ಲ ಮಕ್ಕಳಿಗೆ 9ರಿಂದ 12ನೇ ತರಗತಿಯ ತನಕ ಸಂಪೂರ್ಣ ಉಚಿತ ಶಿಕ್ಷಣವನ್ನು ಈ ಸಂಸ್ಥೆ ಇರುವ ತನಕ ಮಾಡ್ತದೆ. ಅದನ್ನು ನಮ್ಮ ಭಗವಂತ ಮಾಡಿಸಬೇಕು, ಸ್ವಾಮೀಜಿಗಳು ಹರಸಬೇಕು ಅವರ ಆಶೀರ್ವಚನದಲ್ಲಿ ಅಂತ ಹೇಳಿಕೊಂಡು, ಯಾರ್ದಾದರೂ ಬಿಟ್ಟು ಹೋಗಿದ್ದಿದ್ರೆ ನೋಡಿ, ಅಲ್ಲಿ ರಹಮತುಲ್ಲಾ ಇದ್ದಾರೆ, ಕುಕ್ಕುಂದೂರು ಗ್ರಾಮ ಪಂಚಾಯತ್ನ ಮೆಂಬರ್. ನನ್ನ 13 ವರ್ಷದಲ್ಲಿ ಬಹುಶಃ ಯಾವ ಕಾರ್ಯಕ್ರಮವನ್ನು ಬಿಡಲಿಲ್ಲ. ಕೆಲವು ಹಿಂದೂಗಳು ಬರದೇ ಇರ್ಬೋದು, ಆದರೆ ನಮ್ಮ ನಾಗಮಂಡಲ ಆಗಲಿ ಎಲ್ಲದರ ಜೊತೆ ಅವರಿದ್ದಾರೆ. ನನ್ನ ನಿಲುವನ್ನು ಭಾಳ ಓಪನ್ ಆಗಿ ಭಾಳ ಗಟ್ಟಿಯಾಗಿ ಹೇಳುವಂಥ ಸ್ವಭಾವ ನಂದು. ಇಷ್ಟನ್ನು ಹೇಳಿಕೊಂಡು ಬಂದ ಎಲ್ಲರೂ ನನಗೊಂದು ಆಶೀರ್ವಾದ ಮಾಡಿ ಹೋಗಿ. ನಮ್ಮ ಟ್ರಸ್ಟಿ ನಿತ್ಯಾನಂದ ಪ್ರಭು, ನನ್ನೊಟ್ಟಿಗೆ ಯಾವತ್ತೂ ಎಕಡೆಮಿಕ್ಸ್ನಲ್ಲಿ ಹೆಗಲು ಕೊಡುವಂಥ ಅನಿಲ್ ಸರ್, ಇವರನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಇವತ್ತು ಈ ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದ್ದರೆ ಅನಿಲ್ ಸರ್ ಅದಕ್ಕೆ ಕಾರಣರಾಗ್ತಾರೆ. CA ನಿತ್ಯಾನಂದ ಪ್ರಭು ಅವರು, ಅವರ ಫಿನಾನ್ಷಿಯಲ್ ಅಡ್ವೈಸ್ ಇರ್ತದೆ. ಅದರ ಜೊತೆಯಲ್ಲಿ ನನ್ನ 330ರಷ್ಟು ಉದ್ಯೋಗಿಗಳು ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಬಹುಶಃ ಡೇ 1ಗೆ ಸೇರಿದಂಥ ಪ್ರಾಂಶುಪಾಲರುಗಳು ನಮ್ಮೊಟ್ಟಿಗಿದ್ದಾರೆ. 4 ಪ್ರಾಂಶುಪಾಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು, ಬರೇ ಪ್ರಾಂಶುಪಾಲರನ್ನು ಮಾತ್ರ ಅಲ್ಲ, ಆ ಟಾಯ್ಲೆಟನ್ನು ಕ್ಲೀನ್ ಮಾಡಿಕೊಳ್ಳುವಂಥ ನನ್ನ ಪ್ರೀತಿಯ ಅಕ್ಕಂದಿರನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿದ್ದೇನೆ. ನಿಮ್ಮ ಕೊಡುಗೆಯೂ ಕೂಡ ಜ್ಞಾನಸುಧದ ಬೆಳವಣಿಗೆಯಲ್ಲಿ ಇದೆ. ಇವತ್ತು ಈ ಸಂಸ್ಥೆ ಆಗಿದ್ದರೆ ನಿಮ್ಮ ಬೆವರಿನ ಒಂದು ಹನಿಯೊಟ್ಟಿಗೆ ಈ ಸಂಸ್ಥೆ ಆಗಿದೆ ಅಂತ ಹೇಳಿಕೊಂಡು, ದೀರ್ಘವಾದರೂ ಕೂಡ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮಲ್ಲಿ ಹೇಳಿಕೊಂಡಿದ್ದೇನೆ. ಇಷ್ಟು ಸ್ವಾಗತ ಆದರೆ ಪ್ರಾಸ್ತಾವನೆ ಭಾಳ ಸಣ್ಣದು. ಪ್ರಾಸ್ತಾವನೆಯಲ್ಲಿ ನನ್ನ ಆಶೆ ಇಷ್ಟೇ, ಮಾತೃದೇವೋಭವ, ಎದೆ ಹಾಲು ಕೊಟ್ಟಂಥ ತಾಯಿಯನ್ನು ಮರಿಬೇಡಿ. ಪಿತೃದೇವೋಭವ, ಎಲ್ಲೆಲ್ಲಿ ದುಡಿದು ಮಗ ಒಳ್ಳೆಯದಾಗಬೇಕು, ಮಗಳು ಒಳ್ಳೆಯದಾಗಬೇಕು ಅಂತ ಕನಸು ಕಾಣುವಂಥ ಅಪ್ಪನನ್ನು ದೇವರ ಹಾಗೆ ನೋಡಿ. ಆಚಾರ್ಯ ದೇವೋಭವ, ನಾವು ಆಚಾರ್ಯರನ್ನು ಮೇಲೆ ಕೂತುಕೊಳಿಸಿ ಅವರಿಂದ ಒಳ್ಳೆಯ ಮಾತುಗಳನ್ನು ಕೇಳ್ತೇವೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೈಜ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಹೇಳಿದ್ದಾರೆ. ಒಂದು ಆಚಾರ ಇರುವಂಥವರ ನಾಲಿಗೆಯಲ್ಲಿ ಬರುವಂಥ ಮಾತುಗಳು
ನಾವು ಕೇಳಬೇಕು ಆಚಾರ್ಯ ದೇವೋಭವ, ಅದನ್ನು ಜೊತೆಗೂಡಿಸಿಕೊಂಡು ದೇಶ ದೇವೋಭವ. ಇದೆಲ್ಲ ದೇವರುಗಳು ಉಳಿಯುವುದು ಯಾವಾಗ ಅಂತ ಹೇಳಿದರೆ ದೇಶ ಉಳಿದರೆ ಮಾತ್ರ. ದೇಶ ಉಳಿಬೇಕಾದರೆ ನಮ್ಮ ಧರ್ಮವನ್ನು ಗಟ್ಟಿ ಮಾಡಿಕೊಂಡು ಇತರ ಧರ್ಮವನ್ನು ಪ್ರೀತಿಸಿಕೊಂಡು ನಾವೆಲ್ಲ ಒಂದಾಗಿ ಬಾಳೋಣ ಅಂತ ಹೇಳಿಕೊಂಡು ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬಾಂಬೆಯಿಂದ ಎಲ್ಲೆಲ್ಲಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ನನ್ನ ವಿದ್ಯಾರ್ಥಿಗಳು ನನಗೆ ಗುರುಗಳಾಗಿದ್ದರು. ನನಗೆ ಕಂಪ್ಯೂಟರ್ PhD ಮಾಡುವಾಗ ಏನೂ ಗೊತ್ತಿರಲಿಲ್ಲ. ಸಂದೀಪ್ ಸರ್ ಅವರ ತಂದೆ ತಾಯಿ ಎಲ್ಲ ಬ್ಯಾಂಗ್ಳೂರಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಷ್ಟೆಷ್ಟೋ ಮಂದಿ ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಯಾರ್ದೂ ಹೆಸರು ಬಿಟ್ಟು ಹೋಗಿರ್ಬೋದು, ಆದರೆ ನಿಮ್ಮೆಲ್ಲರ ಹೆಸರುಗಳು ನನ್ನ ಹೃದಯದಲ್ಲಿ ಭದ್ರವಾಗಿವೆ ಅಂತ ಹೇಳಿಕೊಂಡು, ಅಶೋಕಣ್ಣನ ನಗು ಇದೆ ಇಲ್ಲಿ, ಅಶೋಕಡ್ಡಿ ಅಂತ ಅವರು ಕೂಡ ನಮ್ಮನ್ನು ಭಾಳ ಪ್ರೀತಿಯಿಂದ ಬೆಳೆಸಿದ್ದಾರೆ ಅಂತ ಹೇಳಿಕೊಂಡು ಎಲ್ಲರಿಗೂ ಕೈ ಮುಗಿದುಕೊಂಡು ನನ್ನ ಸ್ವಾಗತ ಭಾಷಣ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುವುದರ ಜೊತೆಗೆ ಎಲ್ಲರೂ ಇವತ್ತಿನ ದೇವರ ಪ್ರಸಾದವನ್ನು ಊಟವನ್ನು ಸ್ವೀಕರಿಸಿ ದೇವಸ್ಥಾನದಿಂದ ಪ್ರಸಾದ ತೆಕೊಂಡು ಹೊರಡಬೇಕು ಅಂತ ನಿಮ್ಮ ಹತ್ರಲ್ಲಿ ಕೇಳಿಕೊಂಡು ಎಲ್ಲ ಹಿರಿಯರಲ್ಲಿ ಇಲ್ಲಿಂದಲೇ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನನ್ನ ಮಾತು